ಡಿಕೆ ಪರ ಘೋಷ ಫುಲ್ ಸಿಟ್ಟಾಗಿದ್ದಾರೆ ಸಿಎಂ ಸಿದ್ದು ಸಮ್ಮುಖದಲ್ಲಿ ಡಿಕೆ ಪರ ಘೋಷಣೆ. ಡಿಕೆ ಪರ ಘೋಷಣೆ ಫುಲ್ ಸಿಟ್ಟಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದು ಸಮ್ಮುಖದಲ್ಲಿ ಡಿಕೆ ಪರ ಘೋಷಣೆಗಳು ಕೂಗಿದ್ರಿಂದ ಮನ್ರೇಗಾ ಪರವಾಗಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸಿಎಂ ಭಾಷಣ ಮಾಡಲು ಬಂದಾಗ ಹೈ ಡ್ರಾಮವೇ ನಡೆಯಿತು. ಡಿಕೆ ಎಂದು ಘೋಷಣೆ ಮಾಡಿದ ಒಂದು ಗುಂಪು, ಇದನ್ನು ಕಂಡು ಅಸಹನೆ ವ್ಯಕ್ತಪಡಿಸಿದ ಸಿಎಂ ಸಿದ್ದರಾಮಯ್ಯ. ಸುಮ್ಮನೆ ಕೂತ್ಕೊಳ್ರಿ ಎಂದು ಗದರಿದ್ದಾರೆ ಸಿಎಂ ಸಿದ್ದು. ತಕ್ಷಣ ಎಂಟ್ರಿ ಕೊಟ್ಟ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್. ಸುಮ್ಮನೆ ಕುಳಿತುಕೊಳ್ಳಿ ಎಂದು ಕಾರ್ಯಕರ್ತರಿಗೆ ಜಿಸಿ ತಾಕೀತನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸುಮ್ಮನೆ ಕುಳಿತಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಪರ ಘೋಷಣೆಗಳನ್ನ ಕೂಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಸಿಎಂ ಸಮ್ಮುಖದಲ್ಲೇ ಡಿಕೆ ಪರ ಘೋಷಣೆಗಳನ್ನ ಕೂಗ್ತಾರೆ. ಮನ್ರೇಗಾ ಪರವಾಗಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಆದ್ರೆ ಸಿಎಂ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಒಂದು ಹೈ ಡ್ರಾಮಾ ನಡೆಯುತ್ತೆ. ಡಿಕೆ ಎಂದು ಘೋಷಣೆಯನ್ನ ಮಾಡುತ್ತೆ ಒಂದು ಗುಂಪು. ಇದನ್ನ ಕಂಡು ಅಸಹನೆಯನ್ನ ವ್ಯಕ್ತಪಡಿಸ್ತಾರೆ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು. ಸುಮ್ಮನೆ ಕೂತ್ಕೊಳ್ರಿ ಎಂದು ಗದರ್ತಾರೆ ಸಿಎಂ ಸಿದ್ದು. ತಕ್ಷಣ ಎಂಟ್ರಿ ಕೊಡ್ತಾರೆ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್. ಸುಮ್ಮನೆ ಕುಳಿತುಕೊಳ್ಳಿ ಎಂದು ಕಾರ್ಯಕರ್ತರಿಗೆ ಜಿಸಿ ತಾಕೀತನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಏನೂ ಸಹಿತ ಮಾತನಾಡದೆ ಸುಮ್ಮನೆ ಕೂತಿರ್ತಾರೆ. ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶಸ್ವಿ ಮಾಡಿಕೊಡ್ಬೇಕಾಗಿ ನಾನು ಇದೆಲ್ಲ ಯೂತ್ ಕಾಂಗ್ರೆಸ್ ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದಾರೆ, ದಯವಿಟ್ಟು ಇಷ್ಟೊತ್ತಾಗಿದ್ರಲ್ಲ ಹಂಗಿರಿ. ನೀವು ಯಾರು ಕೂಗ್ತಾ ಇದಾರೆ ನಂಗೆ ಗೊತ್ತು, ಸುಮ್ಮನೆ ಇರಿ. ಇಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ. ಈಗ ಸೈಲೆಂಟ್ ಆಗಿ ಕೇಳಿ. ಸೈಲೆಂಟ್ ಆಗಿ ಮುಖ್ಯಮಂತ್ರಿ ಸುಮ್ಮನಿರಪ್ಪ ಸಾಕು. ಸ್ವಲ್ಪ ಹೊತ್ತು ಕೇಳ್ರಪ್ಪ, ನೀವು ಸ್ಪೀಚ್ ಕೇಳಿ. ಸ್ವಲ್ಪ ಯಶಸ್ವಿ ಮಾಡಿಕೊಡ್ಬೇಕಾಗಿ ನಾನು ಇದೆಲ್ಲ ಯೂತ್ ಕಾಂಗ್ರೆಸ್ ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದಾರೆ, ದಯವಿಟ್ಟು ಇಷ್ಟೊತ್ತಾಗಿದ್ರಲ್ಲ ಹಂಗಿರಿ. ನೀವು ಯಾರು ಕೂಗ್ತಾ ಇದಾರೆ ನಂಗೆ ಗೊತ್ತು, ಸುಮ್ಮನೆ ಇರಿ. ಇಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ. ಈಗ ಸೈಲೆಂಟ್ ಆಗಿ ಕೇಳಿ. ಸೈಲೆಂಟ್ ಆಗಿ ಮುಖ್ಯಮಂತ್ರಿ ಸುಮ್ಮನಿರಪ್ಪ ಸಾಕು. ಫ್ರೀಡಂ ಪಾರ್ಕ್ನಲ್ಲಿ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಭಾಷಣವನ್ನ ಮಾಡೋಕೆ ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಗುಂಪು, ಏನೋ ಯೂತ್ ಕಾಂಗ್ರೆಸ್ ಇತ್ತು ಅಥವಾ ಆ ಒಂದು ಗುಂಪು ಡಿಕೆ ಅಂತ ಒಂದು ಘೋಷಣೆಯನ್ನ ಕೂಗ್ತಾರೆ. ಆದ್ರೆ ಇದಕ್ಕೆ ಸಿಎಂ ಗರಂ ಆಗಿ ಅವರಿಗೆ ಕೂತ್ಕೊಡ್ರಯ್ಯ ಅಂತ ಗದರ್ತಾರೆ. ಅಂದ್ರೆ ಅಲ್ಲಿ ನಾವು ಒಂದು ಗಮನಿಸ್ತಾ ಇದ್ವಿ, ಡಿಕೆ ಶಿವಕುಮಾರ್ ಮಾತ್ರ ನನಗೂ ಅದಕ್ಕೂ ಯಾವುದೇ ಸಂಬಂಧನೇ ಇಲ್ಲ ಅನ್ನೋ ತರ ಸುಮ್ಮನೆ ಅಲ್ಲಿ ಕೂತಿರ್ತಾರೆ. ಅಂದ್ರೆ ಇದು ಒಳಗೆ ಒಂದು ರೀತಿಯಾಗಿ ಖುಷಿ ಇದ್ರೂ ಸಹಿತ ಮೇಲ್ಗಡೆ ಅದನ್ನ ವ್ಯಕ್ತಪಡಿಸಲ್ಲ. ಆದ್ರೆ ನನಗೂ ಅದಕ್ಕೂ ಏನು ಸಂಬಂಧ, ಅಂದ್ರೆ ಏನೋ ಮಾತನಾಡೋಕ್ಕೂ ಸಹಿತ ಅಲ್ಲಿ ಮುಂದಾಗಲ್ಲ. ಆದ್ರೆ ಅಲ್ಲಿ ಹೇಳ್ತಾರೆ, ನೀವು ಯಾಕೆ ಕೂಗ್ತಾ ಇದ್ದೀರಾ ಅನ್ನೋದು ಗೊತ್ತು, ಸುಮ್ಮನೆ ಕೂತ್ಕೊಳ್ಳಿ. ಯಾರು ಕೂಗ್ತಾ ಇದ್ದೀರಾ, ಯಾಕೆ ಕೂಗ್ತಾ ಇದ್ದೀರಾ ಅಂತ ನಮಗೆ ಗೊತ್ತಾಗುತ್ತೆ, ಸುಮ್ಮನೆ ಕೂತ್ಕೊಳ್ಳಿ ಅನ್ನುವಂಥ ಮಾತನ್ನ ಆಡ್ತಾರೆ. ಈಗಾಗಲೇ ನೋಡಿ ಅಲ್ಲಿ ಕಾಂಗ್ರೆಸ್ ಏನಂತ ಅಂದ್ರೆ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ನಿಲುವನ್ನ ಅಲ್ಲಿ ವ್ಯಕ್ತಪಡಿಸಿ ಹೋರಾಟಕ್ಕೆ ಮುಂದಿಳಿದ್ರೆ, ಅಲ್ಲಿ ಮತ್ತೊಂದು ರೀತಿಯಲ್ಲಿ ಕುರ್ಚಿಯ ಫೈಟ್ ಏನಿದೆ ಆ ಒಂದು ಕುರಿತಾಗಿ ಅಲ್ಲಿ ಈ ಒಂದು ಡಿಕೆ ಅನ್ನುವಂತಹ ಘೋಷಣೆ ಬರುತ್ತೆ. ಯಾಕಂದ್ರೆ ಈಗಾಗಲೇ ಕುರ್ಚಿಯ ಜಟಾಪಟಿ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಒಂದ್ ಕಡೆ ಅಲ್ಲಿ ಡಿಕೆ ಶಿವಕುಮಾರ್ ಬೆಂಬಲಿಗರು ಸಹಿತ ಇದ್ದಾರೆ. ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಅವ್ರನ್ನ ಹೇಗಾದ್ರೂ ಮಾಡಿ
ಸಿಎಂ ಪಟ್ಟಾಭಿಷೇಕ ಮಾಡಿಸ್ಬೇಕು ಅಂತ ಮುಂದಾಗಿರುವಂತ ಡಿಕೆಶಿ ಬೆಂಬಲಿಗರು ಇದೀಗ ಈ ರೀತಿಯಾಗಿ ಇಲ್ಲಿ ಡಿಕೆ ಅಂತ ಘೋಷಣೆಯನ್ನ ಕೂಗೋದ್ರ ಮುಖಾಂತರ ಸಿಎಂಗೆ ಒಂದ್ ರೀತಿಯಾಗಿ ಮುಜುಗರ ತರುವಂತದ್ದು ವಿಚಾರ ಆಗಿರ್ಬೋದು. ಅಂದ್ರೆ ಸಿಎಂ ಭಾಷಣವನ್ನ ಮಾಡೋಕೆ ಮುಂದಾಗ್ತಾರೆ ಅಂತ ಸಂದರ್ಭದಲ್ಲಿ ಇವರು ಘೋಷಣೆಯನ್ನ ಕೂಗ್ತಾರೆ ಅಂತ ಅಂದ್ರೆ ಒಂದ್ ರೀತಿಯಾಗಿ ಒಬ್ಬರನ್ನ ಅಲ್ಲಿ ಹಿಂದಿಕ್ಕಿ ಇನ್ನೊಬ್ಬರನ್ನ ಅಲ್ಲಿ ಘೋಷಣೆ ಕೂಗಿ ಅವರನ್ನ ಮೇಲೆತ್ತುವಂತ ಕೆಲಸ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಈ ವಿಚಾರಕ್ಕೆ ಸಿಎಂ ಸ್ವಲ್ಪ ಅಲ್ಲಿ ಗರಂ ಆಗ್ತಾರೆ, ಸುಮ್ಮನೆ ಕೂತ್ಕೊಡ್ರಿ ಅನ್ನುವಂಥ ಮಾತನ್ನ, ಅಂದ್ರೆ ಅವ್ರದ್ದೊಂದು ಸಿಎಂ ಅವ್ರದ್ದೇ ಒಂದು ಸ್ಟೈಲ್ ಇದೆ, ಆ ಸ್ಟೈಲಲ್ಲಿ ಮಾತನಾಡ್ತಾರೆ.